ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ತನಕ ಕಳೆದ 6 ತರಗತಿಗಳಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಇಲ್ಲಿ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಅಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಇರುವಂತಹ ಮೀನಿಂಗ್, ಫೀಚರ್ಸ್ ಆಗಿರ್ಬೋದು, ಡೆಫಿನಿಷನ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಕಂಟೆಂಟ್ಸ್ ಆಗಿರ್ಬೋದು, ಜೊತೆಗೆ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಗಿರ್ಬೋದು, ಆನಂತರ ಸ್ಪೆಷಲ್ ಆಸ್ಪೆಕ್ಟ್ಸ್ ಇನ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಆ ಮೂಲಕ ನಾವು ಒಂದಷ್ಟು ಹೊಸ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಅಲ್ಲಿ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸು, ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಕ್ಯಾಲ್ಕ್ಯುಲೇಷನ್ ಆಫ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್, ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್, ಹೀಗೆ ನಾವು ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಈ ತರಗತಿ ಏನಿದೆಯೋ ಇದು ಕೊನೆಯ ತರಗತಿ ಈ ಅಧ್ಯಾಯದಲ್ಲಿ. ಇಲ್ಲಿ ನಾವು ಇವತ್ತೇನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಪರೀಕ್ಷಾ ದೃಷ್ಟಿಯಲ್ಲಿ ಇಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅನ್ನುವಂಥದ್ದು, ನಂತರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನಿದೆಯೋ ಅದನ್ನು ನಾವು ನೋಡಿಕೊಂಡು ಅಲ್ಲಿ ಉತ್ತರವನ್ನು ಕೂಡ ನಾವು ಮಾಡೋದಕ್ಕೆ ಇದ್ದೇವೆ. ಇಲ್ಲಿ ಒಟ್ಟಾರೆಯಾಗಿ 9 ಮಾರ್ಕ್ಸಿಗೆ ಅಥವಾ 9 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ 9 ಅಂಕಗಳು ಯಾವ ಯಾವ ವಿಭಾಗದಿಂದ ಬರ್ತವೆ ಅಂತ ನಾವು ನೋಡೋದಾದರೆ, ಸೆಕ್ಷನ್ ಎ 1 ಮಾರ್ಕ್ಸಿನ ಕ್ವಶನ್ ಏನಿದೆ ಅಲ್ಲಿ 1 ಪ್ರಶ್ನೆಯನ್ನು ಕೇಳ್ಬೋದು. ಆನಂತರ ಸೆಕ್ಷನ್ ಬಿ ಯಲ್ಲಿ 2 ಅಂಕಗಳ ಪ್ರಶ್ನೆಗಳ ವಿಭಾಗ, ಅದು ಅಲ್ಲಿ 1 ಕ್ವಶನನ್ನು ಕೇಳಬಹುದು. ಆನಂತರ ಸೆಕ್ಷನ್ ಸಿ ಏನಿದೆ 6 ಅಂಕಗಳ ವಿಭಾಗ, ಅಲ್ಲಿ 1 ಪ್ರಶ್ನೆಯನ್ನು ಕೇಳ್ಬೋದು. ಹೀಗೆ 1 ಮಾರ್ಕಿನ 1 ಕ್ವಶನ್ನು, 2 ಮಾರ್ಕಿನ 1 ಕ್ವಶನ್ನು, ಆಮೇಲೆ 6 ಮಾರ್ಕಿನ 1 ಕ್ವಶನ್, ಒಟ್ಟಾರೆಯಾಗಿ 9 ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ. ಈ 1 ಮಾರ್ಕಿನ ಕ್ವಶನ್ ಏನಿದೆಯೋ ಸೆಕ್ಷನ್ ಎ ವಿಭಾಗದಲ್ಲಿ ಇಲ್ಲಿಗ ಯಾವ ಯಾವ ಥರದ ಪ್ರಶ್ನೆಗಳು ಬರ್ಬೋದು ಅಂತ ನೋಡೋದಾದರೆ, ಇಲ್ಲಿ ಟ್ರೂ ಆರ್ ಫಾಲ್ಸ್ ಟೈಪಿನ ಪ್ರಶ್ನೆಗಳು, ಸರಿಯೋ ತಪ್ಪು ಅನ್ನುವಂಥದ್ದು. ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQ ಥರದ ಪ್ರಶ್ನೆಗಳು ಅಂತ ನಾವು ಹೇಳ್ತೇವೆ, ಆ ಥರದನ್ನು ಕೇಳುವಂಥ ಸಂಭವ ಇದೆ. ನಂತರ ಫಿಲ್ ದ ಬ್ಲ್ಯಾಂಕ್, ಬಿಟ್ಟ ಪದಗಳನ್ನು ತುಂಬಿಸೋದಕ್ಕೆ ಇರಬಹುದು. ಆನಂತರ ಶಾರ್ಟ್ ಆನ್ಸರ್ ಟೈಪಿನ ಕ್ವಶನ್ಗಳಲ್ಲಿ ಸೆಕ್ಷನ್ ಎ ವಿಭಾಗದಲ್ಲಿ ಬರ್ಬೋದು. ಆಮೇಲೆ 2 ಮಾರ್ಕಿನ ಪ್ರಶ್ನೆಗಳಿಗೆ ಬರುವುದಾದರೆ ಸೆಕ್ಷನ್ ಬಿ ವಿಭಾಗದಲ್ಲಿ ಅಲ್ಲಿ 1 ಪ್ರಶ್ನೆಯನ್ನು ಕೇಳ್ತಾರೆ, ಅದು 2 ಮಾರ್ಕಿನದ್ದಾಗಿರ್ತದೆ. ಇಲ್ಲಿ ಯಾವ ಥರದ್ದು ಕೇಳ್ಬೋದು ಅಂತ ಹೇಳಿದರೆ, ಮೀನಿಂಗ್ ಬಗ್ಗೆ ಕೇಳ್ಯಾರು, ಅಥವಾ ಯಾವುದಾದೊಂದು ಡೆಫಿನಿಷನನ್ನು ಬರೀಲಿಕ್ಕೆ ಹೇಳ್ಯಾರು, ಇಲ್ಲದಿದ್ದರೆ ಏನೋ ಒಂದು ಎಕ್ಸಾಂಪಲನ್ನು ಕೊಡೋದಕ್ಕೆ, ಇಲ್ಲದಿದ್ದರೆ ಸ್ಟೇಟ್ 2 ಫೀಚರ್ಸ್ ಅಥವಾ ಮೆನ್ಷನ್ ಎನಿ 2 ಐಟಮ್ಸ್ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಇನ್ನು ಸೆಕ್ಷನ್ ಸಿಗೆ ಬರುವುದಾದರೆ ಇಲ್ಲಿ ಒಟ್ಟಾರೆಯಾಗಿ 4 ಥರದ ಪ್ರಶ್ನೆಗಳು ಬರುವಂತಹ ಸಂಭವ ಇರ್ತದೆ. ಸೆಕ್ಷನ್ ಸಿ ವಿಭಾಗದಲ್ಲಿ 6 ಮಾರ್ಕಿಗೆ ಈ 4ರಲ್ಲಿ ಯಾವುದಾದ್ರೂ 1 ಥರದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ಆ 4 ಯಾವುದು ಅನ್ನುವಂಥದ್ದು ನಾವು ನೋಡೋಣ. ಅಲ್ಲಿ 1ನೇದು ಯಾವುದು ಅಂತ ಹೇಳಿದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡುವುದರ ಬಗ್ಗೆ 6 ಮಾರ್ಕಿಗೆ 1 ಪ್ರಶ್ನೆ ಬರಬಹುದು. ಇದು ಬಾರದೇ ಇದ್ದಲ್ಲಿ ಇನ್ನೊಂದು ಯಾವುದು ಅಂತ ಹೇಳಿದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವಿತ್ ಗ್ಯಾರಂಟಿ ಆಫ್ ಅ ಪ್ರಾಫಿಟ್. ಈ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆಯಲ್ಲಿರ್ತದೆ. ಅದು ಬಿಟ್ಟರೆ ಆಮೇಲೆ ಕ್ಯಾಲ್ಕ್ಯುಲೇಷನ್ ಆಫ್ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಲ್ಲಿ ಯಾವ
ವಿಷಯ ಅಂತ ಹೇಳಿ ಅಥವಾ ಯಾವ ಸಂದರ್ಭ, ಅಲ್ಲಿ ನಾವು ಒಟ್ಟಾರೆಯಾಗಿ 4 ಸಂದರ್ಭಗಳನ್ನು ಏನು ನೋಡಿದ್ದೆವು, ಅದರಲ್ಲಿ ಯಾವ ಸಂದರ್ಭ ಇದು ಅಂತ ಹೇಳಿದರೆ ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಎವರಿ ಮಂತ್ ಆರ್ ಕ್ವಾರ್ಟರ್ಲಿ ಅನ್ನುವಂಥದ್ದು. ಈಗ ಎವರಿ ಮಂತ್ ಅಥವಾ ಕ್ವಾರ್ಟರ್ ಫಿಕ್ಸ್ಡ್ ಅಮೌಂಟನ್ನೇನು ವಿತ್ಡ್ರಾ ಮಾಡ್ತಾರೋ ಆ ಸಂದರ್ಭ. ನೀವು ನೆನಪು ಮಾಡುವುದಾದರೆ ನಾವು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕಲಿಯುವ ಸಂದರ್ಭದಲ್ಲಿ 4 ಸಂದರ್ಭಗಳನ್ನು ನೋಡಿದ್ದೆವು. ಆ 4 ಸಂದರ್ಭಗಳಲ್ಲಿ ಇದು ಯಾವುದು ಅಂತ ಹೇಳಿದರೆ 1ನೇಯದ್ದು ಮತ್ತು 2ನೆಯ ಸಂದರ್ಭ. ಆಮೇಲೆ 4ನೇ ಅಲ್ಲಿರುವಂತಹ ಸಾಧ್ಯತೆ ಯಾವುದು ಅಂತ ಹೇಳಿದರೆ ಸೇಮ್ ಟಾಪಿಕ್, ಕ್ಯಾಲ್ಕ್ಯುಲೇಷನ್ ಆಫ್ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಲ್ಲಿ ಸಂದರ್ಭ ಯಾವುದು ಅಂತ ಹೇಳಿದರೆ 3ನೇ ಸಂದರ್ಭ. ಅದು ಯಾವುದು ಅಂತ ಹೇಳಿದರೆ ವೆನ್ ವೇರಿಂಗ್ ಅಮೌಂಟ್ ಈಸ್ ವಿತ್ಡ್ರಾನ್ ಎಟ್ ಡಿಫರೆಂಟ್ ಟೈಮ್ ಇಂಟರ್ವಲ್ಸ್. ಬೇರೆ ಬೇರೆ ಸಂದರ್ಭದಲ್ಲಿ ಏನು ಒಂದು ಬೇರೆ ಮೊತ್ತವನ್ನು ವಿತ್ಡ್ರಾವಲ್ ಮಾಡಿಕೊಂಡಾಗ ಹೇಗೆ ಅನ್ನುವಂಥದ್ದು. ನಾವು ಆ ಸಂದರ್ಭದಲ್ಲಿ ಪ್ರೊಡಕ್ಟ್ ಮೆಥಡನ್ನು ಬಳಸಿದ್ದೆವು, ನೀವು ನೆನಪು ಮಾಡಿಕೊಡಬಹುದು. ಪ್ರೊಡಕ್ಟ್ ಮೆಥಡ್ನ ಮೂಲಕ ನಾವೇನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದು ಆ ಮೆಥಡ್ ಇಲ್ಲಿ ಸಿ. ಅದು ಆ 4 ಸಂದರ್ಭಗಳಲ್ಲಿ 3ನೇ ಸಂದರ್ಭದ ಮೇಲೆ ಕೂಡ ಒಂದು 6 ಮಾರ್ಕಿನ ಪ್ರಶ್ನೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹೀಗೆ ಸೆಕ್ಷನ್ ಸಿಯಲ್ಲಿ 6 ಮಾರ್ಕಿಗೆ ಈ 4 ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯದ ಮೇಲೆ ಒಂದು ಖಚಿತವಾದ ಪ್ರಶ್ನೆ ಬರೋದಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಸೆಕ್ಷನ್ ಡಿಗೆ ಬಂದಾಗ ಅಲ್ಲಿ 12 ಮಾರ್ಕಿನ ಪ್ರಶ್ನೆಗಳನ್ನು ನಾವು ಕಾಣ್ತೇವೆ ಸೆಕ್ಷನ್ ಡಿಯಲ್ಲಿ. ಆದರೆ ಈ ಒಂದು ಏನು ಚಾಪ್ಟರ್ ಏನಿದೆಯೋ ಇಲ್ಲಿ 12 ಮಾರ್ಕಿನ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ. ನಂತರ ಸೆಕ್ಷನ್ ಇಗೆ ಬಂದಾಗ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅನ್ನುವಂಥದ್ದನ್ನು ಕಾಣ್ತೇವೆ. ಅಲ್ಲಿ ಒಟ್ಟಾರೆಯಾಗಿ 15 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಉಂಟು. ನೀವು ಈ 15 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನು ಇರುವಂತಹ ಎಲ್ಲ ಚಾಪ್ಟರ್ನಿಂದ ಕಾಣಲಿಕ್ಕಿದ್ದೀರಿ. ಅವುಗಳಲ್ಲಿ ಆ 15 ಕ್ವಶನ್ಗಳಲ್ಲಿ ನೀವು ಆ ಲಿಸ್ಟನ್ನು ನೋಡೋದಾದರೆ ಕ್ವಶನ್ ನಂಬರ್ 3, 4, 5 ಮತ್ತು 6 ಏನಿದೆಯೋ ಈ 4 ಕ್ವಶನ್ಗಳು ನಮಗೆ ಈ ಅಧ್ಯಾಯದಿಂದ ಇರುವಂಥದ್ದು. 2ನೇ ಅಧ್ಯಾಯ ಏನಿದೆಯೋ ಇದು ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೆ ಸಂಬಂಧಪಟ್ಟಾಗೆ 4 ಥರದ ಕ್ವಶನ್ಗಳನ್ನು ಸೇರಿಸಿಕೊಂಡಿದ್ದಾರೆ. ಆ 4 ಪ್ರಶ್ನೆಗಳು ಯಾವುದು ಅಂತ ನಾವೀಗ ಒನ್ ಬೈ ಒನ್ ನೋಡೋಣ. ಇಲ್ಲಿ ನೀವೊಂದು ವಿಷಯವನ್ನು ಗಮನಿಸಬೇಕು. ಇಲ್ಲಿ 9 ಮಾರ್ಕ್ ಏನಿದೆಯೋ ಈ 9 ಮಾರ್ಕ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನನ್ನು ಬಿಟ್ಟು ಹೇಳಿರುವಂಥದ್ದು. ಈ 9 ಮಾರ್ಕಿಗೆ ಪ್ರಶ್ನೆಗಳಲ್ಲಿ ಬಂದೇ ಬರ್ತದೆ, ಅದು ಖಚಿತವಾಗಿ ನಾವು ಹೇಳಬಹುದು. ಆದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನಿದೆಯೋ ಅಲ್ಲಿ 4 ಕ್ವಶನ್ಗಳು ಇದ್ದರೂ ಸಹ ಅವುಗಳಲ್ಲಿ ಯಾವ ಕ್ವಶನ್ ಬರ್ಬೋದು ಅನ್ನುವಂಥದ್ದನ್ನು ಹೇಳುವುದು ಸಾಧ್ಯವಿಲ್ಲ, ಅಂದರೆ ಖಚಿತವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಆ ಕ್ವಶನ್ಸನ್ನು ಹೇಗೆ ಅವರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದರೆ ಇರುವಂತಹ 15 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ ಒಂದು ಕ್ವಶನ್ನನ್ನು ಅಲ್ಲಿರುವಂತಹ ಕ್ವಶನ್ ನಂಬರ್ 1ರಿಂದ 5 ಏನಿದೆ 5 ಕ್ವಶನ್ಸ್ ಏನಿದೆಯೋ ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ತಾರೆ. ಸೊ ಇದರಲ್ಲಿ ಈಗ ಕ್ವಶನ್ ನಂಬರ್ 3, 4, 5 ಇದೆ ಅಲ್ಲಿ ಈ ಚಾಪ್ಟರ್ನಿಂದ. ನಂತರ 2ನೇ ಕ್ವಶನನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದರೆ 6ರಿಂದ 10ರ ತನಕ ಅದರಲ್ಲಿ ಒಂದು ಕ್ವಶನನ್ನು ಆಯ್ಕೆ ಮಾಡ್ತಾರೆ. ಅಲ್ಲಿ 6ನೇ ಕ್ವಶನ್ ಬರುವಂತಹ ಸಾಧ್ಯತೆ ಇರ್ತದೆ. ಈ 4 ಈ ಚಾಪ್ಟ್ರಲ್ಲಿ ಇರುವಂತಹ ಪ್ರಶ್ನೆಗಳು. ಆಮೇಲೆ 3ನೇ ಕ್ವಶನನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದರೆ 11ರಿಂದ 15 ಏನು 5 ಕ್ವಶನ್ಗಳುಂಟು, ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ತಾರೆ. ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಟೋಟಲ್ ಆಗಿ 3 ಕ್ವಶನ್ಗಳನ್ನು ಕೇಳ್ತಾರೆ, ಅದರಲ್ಲಿ 2 ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡಲಿಕ್ಕೆ ಇರ್ತದೆ. ಸೊ ಹೀಗೆ ಈ 9 ಏನಿದೆಯೋ ಅದು ಸೆಕ್ಷನ್ ಎ, ಬಿ ಮತ್ತು ಸಿ ಇಂದ ಬರುವಂಥದ್ದು. ಒಂದು ವೇಳೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಈ ಒಂದು ಅಧ್ಯಾಯದಿಂದ ಬಂದರೆ ಮತ್ತೆ ಅಲ್ಲಿ 5 ಮಾರ್ಕ್ಗಳು ಬರ್ತವೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಿಗೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ 14 ಮಾರ್ಕಿನ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದಿಂದ ನಾವು ಕಾಣ್ತೇವೆ. ಇನ್ನು ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಯಾವುದು ಅಂತ ನೋಡೋಣ. ಈಗಾಗಲೇ ನಾವು ಹೇಳಿದ ಹಾಗೆ ಅಲ್ಲಿ ಸೀರಿಯಲ್ ನಂಬರ್ 4,
5, 6 ಅಲ್ಲಿ 3, 4, 5, 6 ಪ್ರಶ್ನೆಗಳು ಈ ಅಧ್ಯಾಯದಿಂದ ಬಂದಿರುವಂಥದ್ದು. ಅದರಲ್ಲಿ ಒಂದನೇ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಅಲ್ಲಿ ಸೀರಿಯಲ್ ನಂಬರ್ 3 ಅದು ಲಿಸ್ಟಲ್ಲಿ, ಹೌ ಡು ಯು ಟ್ರೀಟ್ ದ ಫಾಲೋವಿಂಗ್ ಐಟಮ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಈಗ ಪಾರ್ಟ್ನರ್ಶಿಪ್ ಡೀಡ್ ಸೈಲೆಂಟ್ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಿರುವಂಥ 5 ವಿಷಯಗಳನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಿ ಅನ್ನುವಂಥದ್ದನ್ನು ಕೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ, ಅಲ್ಲಿ ಪ್ರೊವಿಷನ್ಸ್ ಏನಿದೆಯೋ ನಾವು ಕಲ್ತಿರುವಂತಹ ಪ್ರೊವಿಷನ್ಸ್ ರಿಲೆವೆಂಟ್ ಫಾರ್ ಅಕೌಂಟಿಂಗ್ ಇನ್ ದ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಹೇಳಿದ್ದು ನಾವು. ಅಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂತ ಹೇಳಿದ್ದೆವು. ಆಮೇಲೆ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಅಲೌಡ್ ಅಂತ ಹೇಳಿದ್ದೆವು. ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾಟ್ ಚಾರ್ಜ್ಡ್ ಅಂತ ಹೇಳಿದ್ದೆವು. ಆಮೇಲೆ ಇಂಟರೆಸ್ಟ್ ಆನ್ ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸ್ ಎಟ್ 6% ಪರ್ ಆ್ಯನಮ್ ಇಂಟರೆಸ್ಟ್ ಈಸ್ ಅಲೌಡ್ ಅಂತ ಹೇಳಿದ್ದೆವು. ಆಮೇಲೆ ಕೊನೆಯದಾಗಿ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಫಾರ್ ಫರ್ಮ್ಸ್ ವರ್ಕಿಗೆ ಅಲ್ಲಿ ನಾಟ್ ಅಲೌಡ್ ಅಂತ ನಾವು ಹೇಳಿದ್ದೆವು. ಹೀಗೆ ಈ 5 ಪಾಯಿಂಟ್ಗಳೇನುಂಟು ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಂಬರ್ 3ರಲ್ಲಿ ಬರುವಂತಹ ವಿಷಯ ಆಗಿರ್ತದೆ. ಇನ್ನು ಎರಡನೆಯ ಕ್ವಶನ್ ಯಾವುದು ಅಂತ ಹೇಳಿದರೆ, ಅಲ್ಲಿ ಸೀರಿಯಲ್ ನಂಬರ್ 4 ಅನ್ಸತ್ತೆ ಅದು ಯಾವುದು ಅಂತ ಹೇಳಿದರೆ, ರೈಟ್ 2 ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಸ್ ಅಂಡರ್ ಫಿಕ್ಸ್ಡ್ capital system with 5 imaginary items. ಇಲ್ಲಿ ನಾವೇನು ಮಾಡಬೇಕಾಗ್ತದೆ, ಯಾವುದಾದ್ರೂ 2 ಅಲ್ಲಿ ಪಾಲುದಾರರನ್ನು ನಾವು ಹೆಸರಿಸಿ ಅವರ ಕರೆಂಟ್ ಅಕೌಂಟ್ಸನ್ನು ಮಾಡಬೇಕಾಗ್ತದೆ. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಬಂದಾಗ ನಾವು ಕರೆಂಟ್ ಅಕೌಂಟ್ಸನ್ನು ಕಾಣ್ತೇವೆ. ಕರೆಂಟ್ ಅಕೌಂಟ್ಸನ್ನು ನಾವು ಮಾಡಬೇಕು. ಅಲ್ಲಿ ನಾವು ಯಾವುದಾದ್ರೂ 5 ಟ್ರಾನ್ಸಾಕ್ಷನ್ಗಳನ್ನು ಬರೀಬೇಕಾಗ್ತದೆ. ಈಗ ಉದಾಹರಣೆಗೆ ಹೇಳುವುದಾದರೆ, ನಾವೊಂದು ಕರೆಂಟ್ ಅಕೌಂಟನ್ನು ಇಲ್ಲಿ ಮಾಡಬಹುದು. ಫಾರ್ಮ್ಯಾಟ್ ನೀವು ಆಲ್ರೆಡಿ ಕಲ್ತಿದ್ದೀರಿ. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಸ್, ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್. 2 ಜನ ಪಾರ್ಟ್ನರ್ಸ್ ಇರೋದ್ರಿಂದ ನಾವು 2 ಅಮೌಂಟ್ ಕಾಲಮ್ಗಳನ್ನು ಬರಿಬೇಕು. ನಾವಿಲ್ಲಿ ಪಾರ್ಟ್ನರ್ ಎ ಮತ್ತು ಬಿ ಅಂತ ತಗೊಳ್ಳೋಣ. ಮೊದಲನೇದಾಗಿ ನಾವಿಲ್ಲಿ ಬ್ಯಾಲೆನ್ಸ್ ಬರಿಬೋದು. ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,00,000, ಆಮೇಲೆ 80,000 ಉದಾಹರಣೆಗೆ. ಆನಂತರ ಇನ್ನೊಂದು ಟ್ರಾನ್ಸಾಕ್ಷನ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್, ಎ 10,000, ಬಿ 8,000. ಆನಂತರ ಸ್ಯಾಲರಿ ಇಲ್ಲಿ 6,000 ಎಗೆ ಸ್ಯಾಲರಿ, ಆಮೇಲೆ ಸ್ಯಾಲರಿ ಬಿಯ ಕೇಸಲ್ಲಿ 4,000. ತದನಂತರ ಡ್ರಾಯಿಂಗ್ಸ್ ಎ ಮಾಡಿರುವಂತಹ ಡ್ರಾಯಿಂಗ್ಸ್ 20,000, ಬಿ ಮಾಡಿರುವಂತಹ ಡ್ರಾಯಿಂಗ್ಸ್ 10,000. ಡ್ರಾಯಿಂಗ್ಸ್ ಮೇಲೆ ಬಡ್ಡಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್, ಅಲ್ಲಿ ಎ 1,000, ಆಮೇಲೆ ಬಿ 500 ರೂಪಾಯಿಗಳು. ಇಷ್ಟು ಮಾಡಿ ಅಲ್ಲಿ ಶೇರ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ನಾವು ಬರೀತೇವೆ. ಎಯ ಪಾಲು 8,000, ನಂತರ ಬಿಯ ಪಾಲು 4,000. ಇಷ್ಟು ಮಾಡಿ ನಾವು ಕರೆಂಟ್ ಅಕೌಂಟ್ಸನ್ನು ಟೋಟಲ್ ಮಾಡಿ ಬ್ಯಾಲೆನ್ಸನ್ನು ಬರೀಬೇಕು. ನಾವು ಟೋಟಲ್ ನೋಡೋದಾದರೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಡೆಬಿಟ್ ಕಮ್ಮಿ ಇದೆ. ಇಲ್ಲಿ ಟೋಟಲ್ 1,20,000
4,000 ಇದೆ, ಅದನ್ನು ಈ ಕಡೆ ಬರೆದದ್ದು. ಇಲ್ಲಿರುವಂಥ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1,24,000ದಿಂದ 21,000ವನ್ನು ಕಳೆಯಿರಿ, 1,03,000 ಬ್ಯಾಲೆನ್ಸ್ ಸಿಗ್ತದೆ. ಇಲ್ಲಿ ಟೋಟಲ್ ನೀವು ನೋಡೋದಾದರೆ ಒಟ್ಟು 96,000. ಅಲ್ಲಿಂದ ನೀವು 10,500 ಕಳೆದಾಗ ಬರುವಂಥ ಉತ್ತರ 85,500. ಹೀಗೆ ನಾವು ಯಾವುದಾದ್ರೂ 2 ಪಾಲುದಾರರ ಹೆಸರನ್ನು ಬರೆದು ಅವರ ಕರೆಂಟ್ ಅಕೌಂಟನ್ನು ಮಾಡಬೇಕಾಗ್ತದೆ. ಅಲ್ಲಿ ಯಾವುದಾದ್ರೂ 5 ಇಮ್ಯಾಜಿನರಿ ಐಟಮ್ಗಳನ್ನು ನಾವು ತಗೊಳ್ಬೇಕಾಗ್ತದೆ. ಇದು ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಂಬರ್ 2. ಇನ್ನು 3ನೇ ಕ್ವಶನ್ನಲ್ಲಿ ಯಾವುದು ಅಂತ ಹೇಳಿದರೆ, ರೈಟ್ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ವಿತ್ 5 ಇಮ್ಯಾಜಿನರಿ ಫಿಗರ್ಸ್. ಈಗ ಈ ಸಂದರ್ಭದಲ್ಲಿ ನಾವು ಯಾವುದಾದ್ರೂ 2 ಪಾರ್ಟ್ನರ್ಗಳ ಹೆಸರನ್ನು ತಗೊಂಡು ಅವರ ಕ್ಯಾಪಿಟಲ್ ಅಕೌಂಟ್ಸನ್ನು ಮಾಡಬೇಕಾಗ್ತದೆ. ಅಲ್ಲಿ 5 ಇಮ್ಯಾಜಿನರಿ ಟ್ರಾನ್ಸಾಕ್ಷನ್ಸನ್ನು ನಾವು ಬರೀಬೇಕಾಗ್ತದೆ. ಉತ್ತರ ನಾವು ಈ ರೀತಿ ಮಾಡಬಹುದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್. 2 ಪಾರ್ಟ್ನರ್ಸ್ ಇರೋದ್ರಿಂದ ನಾವು 2 ಅಮೌಂಟ್ ಕಾಲಮ್ಗಳನ್ನು ಹಾಕಿಕೊಳ್ಳಬೇಕು. ಇಲ್ಲಿ ಮೊದಲನೆಯ ಪಾರ್ಟ್ನರ್ ನಾವು ಸೌಮ್ಯ ಅಂತ ತಗೊಳ್ಳೋದು, 2ನೆಯ ಪಾರ್ಟ್ನರ್ ಬಿಮಲ್, ಮೊದಲನೇದಾಗಿ ನಾವು ಅವರ ಕ್ಯಾಪಿಟಲ್ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸನ್ನು ಬರೆಯೋಣ. ಬ್ಯಾಲೆನ್ಸ್ ಬ್ರಾಟ್ ಡೌನ್ 3 ಲಕ್ಷ, 2 ಲಕ್ಷ. ಆಮೇಲೆ ಬಂಡವಾಳದ ಮೇಲೆ ಬಡ್ಡಿ, ಇಂಟರೆಸ್ಟ್ ಆನ್ ಕ್ಯಾಪಿಟಲ್, ಇಲ್ಲಿ 3,000, ಇಲ್ಲಿ 2,000. ಆನಂತರ ಸ್ಯಾಲರಿ, ಇಲ್ಲಿ 5,000, ಬಿಮಲ್ ಕೂಡ 5,000. ನಂತರ ಕಮಿಷನ್ 1,000, 1,000. ನಂತರ ಡ್ರಾಯಿಂಗ್ಸ್ 10,000. ಆಮೇಲೆ ಆ ವರ್ಷದ ಲಾಭದ ಅವರ ಪಾಲು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಿದ ನಂತರ ನಾವು ಆ ಮೊತ್ತವನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. 10,000, 10,000. ಸೊ ಇಷ್ಟು ಬರೆದ ನಂತರ ನಾವು ಟೋಟಲ್ ಮಾಡಬೇಕು. ಇಲ್ಲಿ ನಾವು ನೋಡೋದಾದರೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಇಲ್ಲಿ ಒಟ್ಟಾರೆ ಟೋಟಲ್ ಇರುವಂಥದ್ದು 3,19,000. ಅದರಿಂದ 10,000 ರೂಪಾಯಿ ಕಳೆದಾಗ ಬ್ಯಾಲೆನ್ಸ್ ಕ್ಯಾರಿಡ್ ಡೌನು 3,09,000 ಉತ್ತರ ಬರ್ತದೆ. ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ನಾವು ನೋಡೋದಾದರೆ 2,18,000. ಅಲ್ಲಿಂದ 10,000 ರೂಪಾಯಿಯನ್ನು ಕಳೆದಾಗ 2,08,000 ಬ್ಯಾಲೆನ್ಸ್ ಸಿಗ್ತದೆ. ಹೀಗೆ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಂಬರ್ 3 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ವಿತ್ 5 ಇಮ್ಯಾಜಿನರಿ ಐಟಮ್ಸನ್ನು ಮಾಡಬಹುದು. ಇದಾದ ನಂತರ ಕೊನೆಯದಾಗಿ ನಾವು ನೋಡುವಂತಹ ಇನ್ನೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಯಾವುದು ಅಂತ ಹೇಳಿದರೆ, ಪ್ರಿಪೇರ್ ಆರ್ ರೈಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವಿತ್ 5 ಇಮ್ಯಾಜಿನರಿ ಫಿಗರ್ಸ್.
ಇಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡಬೇಕಾಗ್ತದೆ. ಅದರ ಫಾರ್ಮೆಟನ್ನು ನಾವು ಈ ರೀತಿ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ for the year ended 31st March 2018. Credit side, debit side. ಮೊದಲನೇದಾಗಿ ನಾವು ಆ ವರ್ಷದ ಲಾಭವನ್ನು ನಾವು ಇಲ್ಲಿ ಬರೀಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ನಾವು ನೆಟ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ನಾವು ಕ್ರೆಡಿಟ್ ಸೈಡಲ್ಲಿ ಬರೀತೇವೆ ನೆಟ್ ಪ್ರಾಫಿಟ್ ಮೊತ್ತ 49,000. ಆನಂತರ ಇಂಟರೆಸ್ಟ್ ಆನ್ ಕ್ಯಾಪಿಟಲ್, ಇಬ್ಬರು ಪಾರ್ಟ್ನರ್ಗಳು ಅಥವಾ ಪಾಲುದಾರರು ಎಕ್ಸ್ ಮತ್ತು ವೈ. ಇಲ್ಲಿ ಎಕ್ಸ್ ಬಡ್ಡಿ 30,000 ಮೇಲೆ 5%, ವೈಯ ಕೇಸಲ್ಲಿ 20,000 ಮೇಲೆ 5%, ಇಲ್ಲಿ 1,500, ಇಲ್ಲಿ 1,000. ನಂತರ ಸ್ಯಾಲರಿ ಟು ಎಕ್ಸ್ 6,000. ಆಮೇಲೆ ಕಮಿಷನ್ ಟು ವೈ 4,000. ನಂತರ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ವೈ, ಎಕ್ಸ್ 750 ರೂಪಾಯಿ, ವೈ 250 ರೂಪಾಯಿ. ಇನ್ನು ನಾವೇನು ಮಾಡ್ತೇವೆ, ಟೋಟಲ್ ಮಾಡಿ ಅಲ್ಲಿ ಫೈನಲ್ ಪ್ರಾಫಿಟ್ ಅಥವಾ ಫೈನಲ್ ಲಾಸ್ ಏನಿದೆ ಅದನ್ನು ಕಂಡುಹಿಡುತ್ತೇವೆ. ಇಲ್ಲಿ ನಾವು ನೋಡೋದಾದರೆ 50,000 ಇದೆ ಕ್ರೆಡಿಟ್ ಸೈಡ್, ಟೋಟಲ್ ಜಾಸ್ತಿ ಇದೆ. 50,000ವನ್ನು ನಾವು ಡೆಬಿಟ್ ಸೈಡ್ ಟೋಟಲ್ ಆಗಿ ಬರೆದು ಅಲ್ಲಿಂದ ಅಲ್ಲಿರುವಂತಹ ಮೊತ್ತವನ್ನು ಕಳಿಬೇಕು. ಆವಾಗ ನಮ್ಮಲ್ಲಿ ಉಳಿಯುವಂತಹ ಮೊತ್ತ ಇಲ್ಲಿ 37,500. ಇನ್ನು ನಾವು ಈ 37,500 ಇರುವಂತಹ ಇಬ್ಬರು ಪಾಲುದಾರರು ಎಕ್ಸ್ ಮತ್ತು ವೈ ಯಾರಿದ್ದಾರೋ ಅವರ ಮಧ್ಯೆ 3:2 ರೇಷಿಯೋದಲ್ಲಿ ಹಂಚಿ ಹಾಕೋಣ. ಅದಕ್ಕಾಗಿ ಜರ್ನಲ್ ಎಂಟ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಜರ್ನಲ್ ಎಂಟ್ರಿ ಏನಾಗ್ತದೆ ಅಂತ ಹೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಎಕ್ಸ್ ವೈ ಅವರ ಲಾಭ ನಷ್ಟವನ್ನು ಹಂಚಿಕೊಳ್ಳುವಂಥ ಅನುಪಾತ 3:2. ಇರುವಂತಹ 37,500 ಎಕ್ಸಿನ ಪಾಲು 22,500, ವೈಯ ಪಾಲು 15,000 ರೂಪಾಯಿಗಳು. ಸೊ ಹೀಗೆ ನಾವು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವಿತ್ 5 ಇಮ್ಯಾಜಿನರಿ ಫಿಗರ್ಸ್ ಅನ್ನುವಂಥದ್ದನ್ನು ಮಾಡ್ಬೋದು. ಸೊ ಇದಿಷ್ಟು ದ್ವಿತೀಯ ಅಧ್ಯಾಯ ಒಂದು ಪರೀಕ್ಷಾ ದೃಷ್ಟಿಯಿಂದ ಹೇಗಿರ್ತದೆ ಅನ್ನುವಂಥದ್ದನ್ನು ನಾವು ನೋಡಿರುವಂಥದ್ದು.